ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನನ್ನ ತಮ್ಮನೆಲ್ಲ ನೋಡಿ ಗೆಸ್ ಮಾಡಿರಬಹುದು. ನೀವು ಯಾವ ರೀತಿ ಕಮೆಂಟ್ಸ್ನ ಮಾಡಬೇಕು, ಯಾವ ರೀತಿ ಕಮೆಂಟ್ಸ್ನ ಮಾಡಬಾರ್ದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾವ ರೀತಿ ಫಸ್ಟು ನಾವು ಏನು ತಿಳ್ಕೊಳ್ಳೋಣ ಅಂದರೆ, ಯಾವ ರೀತಿ ಕಮೆಂಟ್ಸ್ನ ಮಾಡಬಾರ್ದು ಅಂತ ಹೇಳಿ ತಿಳ್ಕೊಳ್ಳೋಣ. ಯಾವ ರೀತಿ ಕಮೆಂಟ್ಸು ಅಂತ ಹೇಳಿದ್ರೆ, ಈಗ ನಾವು ಲೈವ್ ಮಾಡ್ತಾ ಇರ್ತೀವಿ. ನಾವು ಲೈವ್ ಮಾಡಬೇಕಾದ್ರೆ ನಾವು ಲೈವ್ ಮಾಡೋ ಉದ್ದೇಶ ಏನು? ಒಂದು, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು, ನಮ್ಮ ವಿಡಿಯೋ ಅಥವಾ ನಮ್ಮ ಪರಿಚಯ ಇನ್ನೊಂದು ಯೂಟ್ಯೂಬರ್ಗೆ ಗೊತ್ತಾಗಲಿ. ನಾವು ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂತ ಇನ್ನೊಬ್ಬರಿಗೆ ಗೊತ್ತಾಗಲಿ, ಒಬ್ರಿಗೊಬ್ರು ಕನೆಕ್ಟ್ ಆಗಲಿ. ನಾನು ಒಬ್ಬ ಯೂಟ್ಯೂಬರ್, ನೀನು ಒಬ್ಬ ಯೂಟ್ಯೂಬರ್, ಸೊ ನಾವಿಬ್ಬರು ಕನೆಕ್ಟ್ ಆಗ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಎಕ್ಸ್ಚೇಂಜ್ ಆಗ್ತಾರೆ. ಈ ಕಾರಣಕ್ಕೆ ನಾವು ಲೈವ್ ಮಾಡೋದಲ್ವಾ. ಈಗ ನಾನು ಲೈವ್ ಮಾಡ್ತಾ ಇದ್ದೀನಿ ಅಂತ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ನಾನು ಲೈವ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬರ್ತಾರೆ, ಓಕೆನಾ? ಬೇರೆ ಇನ್ನೂ ಯಾರೋ ಒಬ್ಬರು ಬಂದಿರ್ತಾರೆ. ನಾವು ಹೇಳ್ತೀವಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ನಾನು ಎಲ್ಲರಿಗೂ ಹೇಳ್ತಿಲ್ಲ ಫ್ರೆಂಡ್ಸ್, ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ನಾವು ಹೇಳಿದ್ದೀವಲ್ಲ ಅಂತ ಹೇಳಿ ಹೋಗ್ತಾರೆ, ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ, ಯಾವುದೋ ಒಂದು ವಿಡಿಯೋ ನೋಡ್ತಾರೆ ಅಥವಾ ನೋಡದೇ ಇರ್ತಾರೆ. ನಾನು ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳಿ ಬಂದು ಹೇಳ್ತಾರೆ. ನಾವು ಇವರು ಸಬ್ಸ್ಕ್ರೈಬ್ ಆಗಿದ್ದಾರಲ್ಲ ಅಂತ ನಾವು ಕೂಡ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀವಿ. ಇನ್ನೂ ಒಂದೇನೆಂದರೆ, ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಈಗ ಯಾವುದಾದ್ರು ಒಂದು ವಿಡಿಯೋ ನೋಡ್ತಾರೆ, ನೋಡ್ಬಿಟ್ಟು ಸೂಪರ್ ಇಲ್ಲ ಏನೋ ಒಂದು ಹಾಕ್ತಾರೆ, ಬರ್ತಾರೆ, ಓಕೆನಾ? ನಾನೇನು ಹೇಳ್ತಿರೋದಂದರೆ, ಯಾವುದಾದ್ರು ಒಂದು ವಿಡಿಯೋ ನೋಡೋದಿತ್ತು ಅಂದರೆ ಓಕೆ, ನೀವು ಶಾರ್ಟ್ ವಿಡಿಯೋ ನೋಡ್ತೀರಾ, ಓಕೆ, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ನೀವು ಕನೆಕ್ಟ್ ಆಗೋ ಮುಂಚೆ ನೋಡ್ತೀರಲ್ಲ, ಸೂಪರ್ ಅಂತ ಹಾಕ್ತೀರಾ, ಬರ್ತೀರಾ, ನೀವು ಅದರಿಂದ ನಮಗೂ ಕೂಡ ಬಿಲೀವ್ ಆಗುತ್ತೆ. ನೀವು ಹೌದು, ನಮ್ಮ ವೀಡಿಯೋಸ್ ನೀವು ನೋಡಿದ್ದಾರೆ, ನಮ್ಮ ಪ್ರೊಫೈಲ್ಗೆ ಇವರು ವಿಸಿಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ, ಓಕೆನಾ? ಅದಾದಮೇಲೆ ಯಾವುದಾದ್ರೂ ಒಂದು ಲಾಂಗ್ ವಿಡಿಯೋನ ನೋಡಿ. ಯಾವುದಾದ್ರು ಒಂದು ಲಾಂಗ್ ವಿಡಿಯೋ ನೋಡಿ ಅಂತ ತಕ್ಷಣ ಸುಮ್ಮನೆ ಹೋಗ್ಬಿಟ್ಟು ಹಿಂಗಿನ್ನೂ ಓಪನ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಕೊಟ್ಟಾಗ ಅಲ್ಲಿ ಯಾವುದೋ ಒಂದು 5 ಮಿನಿಟ್ಸ್ ವೀಡಿಯೋ, 6 ಮಿನಿಟ್ಸ್ ವೀಡಿಯೋ, ಯಾವುದೋ ಒಂದು ವೀಡಿಯೋ ಇರುತ್ತೆ, ಅದನ್ನ ಹಿಂಗೆ ಕ್ಲಿಕ್ ಮಾಡ್ತೀರಾ. ಕೆಲವೊಬ್ಬರಿಗೆ ಆ್ಯಡ್ ಬರುತ್ತೆ, ಕೆಲವೊಬ್ಬರಿಗೆ ಆ್ಯಡ್ ಬರೋಲ್ಲ. ನನ್ನದೇ ಚಾನಲಲ್ಲಿ ನಾನು ಫಸ್ಟಿಗೆ ಮಾಡಿದ ಒಂದು ವೀಡಿಯೋಗೆ ಆ್ಯಡ್ ಬರ್ತಿದೆ. ಅದನ್ನೇ ಯಾರಾದರೂ ಕ್ಲಿಕ್ ಮಾಡಿದ್ರು ಅಂದ ತಕ್ಷಣ ಆ್ಯಡ್ ಬರುತ್ತೆ, ಆದರೆ ಕಮೆಂಟ್ ಬಾಕ್ಸ್ ಆನಲ್ಲಿರುತ್ತೆ. ನೀವೇನು ಮಾಡ್ತೀರಾ? ಕಮೆಂಟಲ್ಲಿ ಸೂಪರ್, ನೀವು 2-3 ಸೆಕೆಂಡ್ ನೋಡೋದ್ರಿಂದ ವೀಡಿಯೋನ, ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೂ ಕೂಡ ನಿಮಗದು ಅರ್ಥ ಆಗೋದಿಲ್ಲ. ಇವಾಗ ಏನೇ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇತ್ತು ಅಂತ ಹೇಳಿದ್ರೆ, ಅದು ನಾವು ಸ್ಟಾರ್ಟಿಂಗಲ್ಲೇ ಹೇಳ್ತೀವಿ, ಹಾಯ್ ಫ್ರೆಂಡ್ಸ್, ನಮ್ಮ ಇಂಟ್ರೊಡಕ್ಷನ್ ಕೊಡ್ತೀವಿ. ಈ ಥರ ಎಲ್ಲ ಮಾಡಿದಾಗ ನೀವು ಅಲ್ಲೇ ಇವ್ರೇನು ಇಷ್ಟೊಂದು ಉದ್ದ ಪುರಾಣ ಹೇಳ್ಕೊಂಡು ಹೋಗ್ತಾವ್ರೆ ಅಂತ ಹೇಳ್ಬಿಟ್ಟು ನೀವು ಸ್ಕಿಪ್ ಮಾಡಿದ್ರೆ, ನಿಮ್ಗೆ ಅಲ್ಲಿ ಮಿಡಲಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಇತ್ತು, ನೀವು ಅದನ್ನು ಕಳ್ಕೊಂಡ್ರಿ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲರೂ ಇನ್ಫಾರ್ಮೇಷನ್ ವೀಡಿಯೋಸೇ ಮಾಡೋದು. ಹಾಗಾಗಿ ಪೂರ್ತಿ ವೀಡಿಯೋನ ನೋಡಿ. ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೂ ಕೂಡ ಏನಿದೆ ವಿಡಿಯೋದಲ್ಲಿ ಅಂತ ಹೇಳಿ ನಿಮಗೂ ಕೂಡ ಗೊತ್ತಾದಂಗೆ ಆಗುತ್ತೆ. ಇನ್ನೊಂದೇನೆಂದರೆ, ಕಮೆಂಟ್ನ ವಿಷಯಕ್ಕೆ ಬಂದರೆ, ನೀವು ಕಮೆಂಟ್ನ ಯಾವ ರೀತಿಯಾಗಿ ಮಾಡ್ತೀರಾ, ಯಾವ ರೀತಿಯಾಗಿ ಕಮೆಂಟ್ನ ಮಾಡಬೇಕು ಅಂತ ಹೇಳಿದರೆ, ಈ ವಿಡಿಯೋ ಪೂರ್ತಿ ನೋಡಿರ್ತೀರ ಅಲ್ವಾ? ನೀವು ಆ ವಿಡಿಯೋ ನೋಡಿದಾಗ, ಈಗ ನನ್ನ ಒಂದು ವಿಡಿಯೋ ನೋಡಿದಾಗ ನಿಮಗೆ ಏನು ಕಡಿಮೆ ಇತ್ತು ಈ ವಿಡಿಯೋದಲ್ಲಿ, ಇಲ್ಲಾಂದರೆ ಇನ್ಫಾರ್ಮೇಟಿವ್ ಆಗಿತ್ತಾ, ಇನ್ಫಾರ್ಮೇಷನ್ ಇತ್ತ ಈ ವಿಡಿಯೋದಲ್ಲಿ, ಇಲ್ಲ ಅಂದರೆ ಇನ್ನು ಯಾವ ಥರ ಇಂಪ್ರೂವ್ ಮಾಡ್ಬೋದು ಈ ವಿಡಿಯೋದಲ್ಲಿ ಅಂತ ನೀವು ಹೇಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಹೌದು, ನಮ್ಮ ಒಬ್ಬ ಫ್ರೆಂಡು ಈ ಥರ ಹೇಳ್ತಾ ಇದ್ದಾರೆ ನಮಗೆ, ಹೌದು, ನೆಕ್ಸ್ಟ್ ವಿಡಿಯೋದಿಂದ ಈ ಥರ ಮಾಡೋದು ಬೇಡ, ಇಲ್ಲ ಗುಡ್
ಗುಡ್ ಇನ್ಫಾರ್ಮೇಷನ್ ವೀಡಿಯೋ ಅಂತ ಹೇಳಿದ್ರೆ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಮೋಟಿವೇಶನ್ ಆಗುವಂಥ ಕಾಮೆಂಟ್ನ ನೀವು ಹಾಕಿದರೆ ನಮಗೂ ಕೂಡ ಖುಷಿ ಆಗುತ್ತೆ, ಹೌದಲ್ವಾ? ನಾವು ಇಷ್ಟು ಎಫರ್ಟ್ ಹಾಕಿ ಒಂದು ವಿಡಿಯೋ ಮಾಡಿದ್ದೀವಿ, ಅದಕ್ಕೆ ನೀವು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಹಾಗಾಗಿ ನಾವು ಕೂಡ ಮೋಟಿವೇಶನ್ ಆಗ್ತೀವಿ. ಮತ್ತು ಇನ್ನೊಂದೇನೆಂದರೆ, ನಮ್ಮ ವಿಡಿಯೋಗೆ ಗುಡ್ ಕಮೆಂಟ್ ಬಂದವು ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ, ಈ ಥರ ಒಂದು ಕಮೆಂಟ್ಸ್ ಬಂದವು ಅಂದರೆ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಹೌದು, ನಾನು ಈ ವಿಡಿಯೋ ಮಾಡಿದ್ದೀನಿ, ಇಷ್ಟು ರೆಸ್ಪಾನ್ಸ್ ಬಂದಿದೆ, ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಮಾಡಬೇಕು, ಈ ಥರ ಆಗುತ್ತೆ. ನೀವು ನೀವು ಸುಮ್ಮನೆ ಬಂದ್ಬಿಟ್ಟು ಏನು ವಿಡಿಯೋ ನೋಡ್ದೇನೆ ಸುಮ್ಮನೆ ಬಂದು ಸೂಪರ್ ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಒಂದು ಕಮೆಂಟ್ ಹಾಕಿದ್ರೆ ಅದು ನಮಗೆ ಯೂಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ದಯವಿಟ್ಟು ಬನ್ನಿ, ವಿಡಿಯೋಸ್ನ ನೋಡಿ ಅದರಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದರ ರಿಲೇಟೆಡ್ ಆಗಿ ಕಮೆಂಟ್ನ ಹಾಕಿ. ಇನ್ನು ಯಾವ ರೀತಿ ಕಮೆಂಟ್ನ ಹಾಕಬಾರ್ದು ಅಂತ ಹೇಳಿದ್ರೆ, ಸಬ್ ಡನ್, ಗಿಫ್ಟ್ ಡನ್, ಈ ಥರ ಒಂದು ಕಮೆಂಟ್ಸ್ನ ಹಾಕಬೇಡಿ. ಇಲ್ಲಾಂದರೆ ನಾನು ಕನೆಕ್ಟ್ ಆಗಿದ್ದೀನಿ, ನೀವು ಕನೆಕ್ಟ್ ಆಗಿ, ಈ ಥರ ಒಂದು ಕಮೆಂಟ್ಸ್ನ ದಯವಿಟ್ಟು ಯಾರೂ ಹಾಕಬೇಡಿ. ವಿಡಿಯೋ ರಿಲೇಟೆಡ್ ಆಗಿರೋ ಅಂಥ ಒಂದು ಕಮೆಂಟ್ಸ್ನ ನೀವು ಹಾಕಿ. ಆ ಥರ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ಮತ್ತು ಯೂಟ್ಯೂಬರ್ಗೂ ಇವರು ಒಂದು ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ, ಇವ್ರ ವೀಡಿಯೋಸ್ ಎಲ್ಲರೂ ನೋಡ್ತಾರೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ನಮ್ಮ ವಿಡಿಯೋನ ರೆಕಮೆಂಡ್ ಮಾಡ್ತಾರೆ, ಬೇರೆಯವರಿಗೆ ತುಂಬ ಜಾಸ್ತಿ ಜನಕ್ಕೆ ರೆಕಮೆಂಡ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆದಷ್ಟು ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರು ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.